ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭವಿಷ್ಯ ಕಟ್ಟೋ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಎಂದು ದೊಡ್ಡ ಮೋಟಿವೇಶನ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧವಾಗಿರುವ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಭರ್ಜರಿ ಮೋಟಿವೇಶನ್ ಸ್ಪೀಚ್ ನೀಡಿದ್ದಾರೆ. ವಿದ್ಯಾರ್ಥಿಗಳೆಲ್ಲರಲ್ಲೂ ಆತ್ಮವಿಶ್ವಾಸ ತುಂಬಿದ ಶಾಸಕ ಪ್ರದೀಪ್ ಈಶ್ವರ್, ನಿಮ್ಮ ಹಿಂದೆ ಸರ್ಕಾರ ಇದೆ, ನಿಮ್ಮ ಜೊತೆ ನಾವಿದ್ದೇವೆ, ನೀವು ಕೇವಲ ಧೈರ್ಯದಿಂದ ಪರೀಕ್ಷೆ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿದ ಅವರು, ಪ್ರತಿದಿನ ಬೆಳಗ್ಗೆ ಎದ್ದು ಕನಿಷ್ಠ 1 ಗಂಟೆ ಓದಿಗೆ ಮೀಸಲಿಡಿ. ನೀವು ಚೆನ್ನಾಗಿ ಪರೀಕ್ಷೆ ಬರೆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಮಾತ್ರವಲ್ಲ, ಕಾರ್ಯಕ್ರಮದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ರಾಜ್ಯ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇನ್ನಷ್ಟು ಅನುದಾನ ತರಲು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. 1400ಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮೋಟಿವೇಶನ್ ಶೋಗೆ ಭಾಗವಹಿಸಿದ್ರು. ಇನ್ನು ಕೆಲವು ದಿನಗಳಿದೆ ಎಕ್ಸಾಮ್ಗೆ. ವಿದ್ಯಾರ್ಥಿಗಳಿಗೆ ಆತಂಕ ಇರುತ್ತೆ, ಅಭದ್ರ ಇರುತ್ತೆ, ಭಯ ಇರುತ್ತೆ. ಸೊ ಒಂದೂವರೆ ಗಂಟೆಗಳ ಕಾಲ ನಾನು ಟೀಚರು, ಮೋಟಿವೇಶ್ನಲ್ ಸ್ಪೀಕರು, ಅವ್ರಿಗೆ ಮೋಟಿವೇಟ್ ಮಾಡಿದೆ. ಮಕ್ಕಳು ಮೋಟಿವೇಟ್ ಆಗಿದ್ದಾರೆ, ನನಗೆ ನಂಬಿಕೆ ಇದೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಂಪ್ಯಾರಿಟಿವ್ಲಿ ಚಿಕ್ಕಬಳ್ಳಾಪುರ ಬೆಟರ್ ಸ್ಥಾನದಲ್ಲಿರುತ್ತೆ. ನಿಮಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ SSLC ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ದೀವಿ. ನೀವು ಲಾಸ್ಟ್ ಇಯರು ಬೇಕಾದರೆ ವಿಚಾರಿಸ್ಕೊಡಿ, ಸ್ಟ್ರಿಕ್ಟಾಗಿ ಮಾಡ್ತಿದ್ದೀವಿ. ಪರ್ಸೆಂಟೇಜ್ ಕಡಿಮೆ ಬಂದರೂ ಪರವಾಗಿಲ್ಲ, ಬಟ್ ಖಂಡಿತವಾಗೂ ಲಾಸ್ಟ್ ಇಯರ್ಗಿಂತ ಈ ವರ್ಷ ಬೆಟರ್ ಪೊಸಿಷನ್ ಬರುತ್ತೆ ಅಂತ ನಂಬಿಕೆ ಇದೆ ಸರ್. ಸರ್, ಈಗ ನಿಮ್ಮ ಮೋಟಿವೇಶನ್ ಸ್ಪೀಚ್ ಒಂದು ಕೇಳಿದಂಥ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ರು, ನಾವು ಜಸ್ಟ್ ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಒಂದು ಉತ್ತಮ ಅಂಕ ಕೊಡೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಿದ್ರೆ ಸರ್. ಏನು ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ ಅಂದರೆ ಒಂದು ಸ್ಫೂರ್ತಿ ಇರಬೇಕು. ಅವ್ರ ಹತ್ರ ಆ ಅವರಲ್ಲಿರೋ ಫೈರ್ನ ಆಚೆ ತಂದು ನೀನೇನಾದರೂ ಮಾಡ್ತೀಯ ಮಗ ಅಂತ ಹೇಳೋನ್ಬೇಕು. ಆ ಕೆಲಸ ನಾವು ಮಾಡಿದ್ದೀವಿ ಇವತ್ತು. ಅವ್ರು ಗೆಲ್ತಾರೆ, SSLCಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅಟ್ಲೀಸ್ಟ್ ತುಂಬ ಬಡವ್ರ ಮಕ್ಕಳು ಫೇಲ್ ಆಗೋ ಹುಡುಗ ಪಾಸ್ ಆದರೆ SSLC ಮೇಲೆ ಯಾವುದೋ ಒಂದು ಉದ್ಯೋಗ ಕಟ್ಕೊಂಡು ಬದುಕನ್ನು ಕಟ್ಕೊತಾನೆ ಅಂತ ನಮ್ಮ ಆಸೆ ಸರ್. ಈಗ ಟೆಸ್ಟ್ ಸೀರೀಸ್ಗಳನ್ನು ಆಯೋಜನೆ ಮಾಡಿದ್ವಿ, ಇದು ಯಾವ ರೀತಿ ಚೆನ್ನಾಗಾಗಿದೆ ಸರ್. ಈಗ ಲಾಸ್ಟ್ ಇಯರ್ ಟೆಸ್ಟ್ ಸೀರೀಸ್ ಮಾಡಿದ್ವಿ, ಈ ವರ್ಷ ಸೆಲೆಕ್ಟೆಡ್ ಟೆಸ್ಟ್ಗಳನ್ನ ಮಾಡಿದ್ವಿ. ಯಾಕೆಂದರೆ ಲಾಸ್ಟ್ ಇಯರ್ಗೆ ಈ ವರ್ಷಕ್ಕೆ ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡಿದ್ದೀವಿ. ಅದು ಯಶಸ್ವಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್. ವಿದ್ಯಾರ್ಥಿಗಳಿಗೆ ಪ್ರದೀಪ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಅವರು ಅಂದರೆ ಪ್ರದೀಪ್ ಈಶ್ವರ್ ಅಂದರೆ ಜೋಶ್ ಯಾಕೆ ವಿದ್ಯಾರ್ಥಿಗಳಿಗೆ? ಅವ್ರ ಭವಿಷ್ಯ ನಾನೇ ಅಲ್ವಾ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಾನು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರೋನು ನಾನು. ಶಿಕ್ಷಣ ಕ್ಷೇತ್ರದಲ್ಲಿ ಹಂತವಾಗಿ ನಾನು ಬದಲಾವಣೆ ತರ್ತೀನಿ ಸರ್. ನಮ್ಮ ಈ ಒಂದು ತಯಾರಿಗಳು ನೋಡಿ ವಿದ್ಯಾರ್ಥಿಗಳೇ ನೀವು ಶಿಕ್ಷಣ ಮಂತ್ರಿ ಆಗಬೇಕು ಅಂತ ವಯಸ್ಸಾಸೆಯನ್ನು ಅಷ್ಟೈತೆ. ನನಗೂ ಆಸೆ ಇದೆ. ಇವತ್ತೆಲ್ಲ ನಾಳೆ ಆಗುತ್ತೆ, ಆಗೇ ಆಗುತ್ತೆ. ಬಟ್ ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಏಪ್ರಿಲ್ 2ನೇ ವಾರ ಆಗುತ್ತೋ ಇಲ್ಲ 28ಕ್ಕೆ 33ಕ್ಕೆ ಗೊತ್ತಿಲ್ಲ. ಆಸೆ ಅಂತೂ ಇದೆ ಸರ್. ಒಂದು ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡಕ್ಕೆ ಹೊರಟಿದ್ದೀರಿ ಸರ್? ಚಿಕ್ಕಬಳ್ಳಾಪುರ ತಾಲೂಕವರು ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಒಬ್ಬ ವಿದ್ಯಾವಂತನನ್ನ, ಒಬ್ಬ ಅನಾಥ ಹುಡುಗನ್ನ ನೀವು ಆಯ್ಕೆ ಮಾಡಿ ತಂದ್ರಿ. ಇವತ್ತು ಯಾರ ಮೇಲೆ ಟಾರ್ಗೆಟ್ ಮಾಡಿ ನಾವು ಕೇಸುಗಳು ಮಾಡಿಸ್ತಿಲ್ಲ. ಚಿಕ್ಕಬಳ್ಳಾಪುರ ನೆಮ್ಮದಿಯಾಗಿದೆ. ಚಿಕ್ಕಬಳ್ಳಾಪುರ ಟೌನಲ್ಲಿ ಫ್ಲೆಕ್ಸ್ ಫ್ರೀ ಮಾಡಿದ್ದೀನಿ. ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಡಿಗ್ರಿ ಕಾಲೇಜು, ಮುನ್ಸಿಪಲ್ ಕಾಲೇಜು, ಕೋಯೆಡ್ ಕಾಲೇಜು, ವುಮೆನ್ಸ್ ಕಾಲೇಜ್ಗೆ 10 ಕೋಟಿ ಅನುದಾನ ತಂದು ಪ್ರೈವೇಟ್ ಸ್ಕೂಲ್ ಥರ ಅದ್ರ ಲುಕ್ ಬದಲಾಗಂಗೆ ಮಾಡಿದ್ದೀನಿ. ಅದನ್ನು ಬಜೆಟಲ್ಲಿ ನೋಡಿ ನಾನೇ ಇದ್ದೀನಿ ಸರ್. ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ MLAಗಳು ಇದ್ದವು. ನಾನು ಎಲ್ಲ ನೀರಾವರಿ ಹೋರಾಟಗಾರರಿಗೂ, ನಮ್ಮ ಆಂಜನೇಯ ರೆಡ್ಡಿ ಅಣ್ಣ ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ, ಎಲ್ರಿಗೂ ಸರ್, ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ. ಇದು ಪಾಲಿಸಿ ಮ್ಯಾಟ್ರು. ನಾನೊಬ್ಬ ಫೈಟ್ ಮಾಡಿದ್ರೆ ಆಗಲ್ಲ, ನಾನು ಫೈಟ್ ಮಾಡ್ತಿದ್ದೀನಿ. ಇದಕ್ಕೆ ನನ್ನ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರನ ಎಲ್ಲ ಶಾಸಕರು ಒಮ್ಮತವಾಗಿ ಫೈಟ್ ಮಾಡಿದ್ರೆ ಆಗುತ್ತೆ. ಬಟ್ ನನ್ನ ಲೆವೆಲಲ್ಲಿ ನಾನು ಪ್ರಯತ್ನ ಪಡ್ತಿದ್ದೀನಿ. ನನ್ನಲ್ಲಿ ನಂಬಿಕೆ ಇಡಿ. ನಾನು ಪವರ್ ಬಂದಾಗ, ನಾನು ಇನ್ನಷ್ಟು ಶಕ್ತಿವಂತನಾದಾಗ ಟೆರಿಸರಿ ಟ್ರೀಟ್ಮೆಂಟ್ ನಾನು ಮಾಡಿಸ್ತೀನಿ. ನಾನು ವಿರೋಧ ಇದ್ದೀನಿ ಅಂತ ಹೇಳ್ತಿಲ್ಲಲ್ಲ. ಅವರೆಲ್ಲರೂ ಕರ್ಕೊಂಡು ನಾನು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗ್ತೀನಿ, ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಇದು ಏಕಾಏಕಿ ಇವತ್ತು ಹೇಳಿದ ತಕ್ಷಣ ನಾಳೆ ಆಗೋದಲ್ಲ ಸರ್. ಇಟ್ ಟೇಕ್ಸ್ ಸಮ್ ಟೈಮ್ ಅಲ್ವಾ. 16-17 ವರ್ಷದಿಂದ ಪ್ರಾಜೆಕ್ಟ್ ರೆಡಿ ಆದರೆ ಇವಾಗ ಎತ್ತಿನೊಳೆ ಬರ್ತಿದೆ. ಸೊ ನಾನು ಟೆರಿಸರಿ ಟ್ರೀಟ್ಮೆಂಟ್ ಪರ ಇದ್ದೀನಿ. ಇದಕ್ಕೆ ನಾನು ಎಲ್ಲರ ಸಹಕಾರನೂ ಕೊಡ್ತೀನಿ. ಬನ್ನಿ, ಜೊತೆಯಲ್ಲಿ ಹೋಗೋಣ. ಈಗ ಸಂದೀಪ್ ರೆಡ್ಡಿ ನೋಡಿ ಸಂಸದರಾಗ್ಬೋದು, ಸಂದೀಪ್ ಅಣ್ಣ ಆಗ್ಬೋದು, ಆಂಜನೇಯ ರೆಡ್ಡಿ ಅಣ್ಣ ಆಗ್ಬೋದು, ಎಲ್ಲರೂ ಅಷ್ಟೇ. ನಾನೆಲ್ಲರೂ ಫೈಟ್ ಮಾಡ್ತಿರೋದು ಜನಕ್ಕೋಸ್ಕರನೇ. ನಾನು ಸಂಸದರು, ಸಂದೀಪ್ ಅಣ್ಣ, ಎಲ್ರಿಗೂ ಒಂದು ನಿಯೋಗ ಮಾಡಿ ನಾನು ಸಂಸದರಿಗೂ ಆಹ್ವಾನ ಕೊಡ್ತೀನಿ. ಬನ್ನಿ ಸರ್,
ಮುಖ್ಯಮಂತ್ರಿಗಳ ಹತ್ರ ಹೋಗೋಣ, ನಾನು ಸೇರಿದಂತೆ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಳೋಣ, ಸರ್ಕಾರದಲ್ಲಿ ಒಪ್ಪಿಸೋ ಪ್ರಯತ್ನ ಮಾಡೋಣ, ತಪ್ಪೇನಿದೆ. ನಾನೆಲ್ಲರೂ ಇನ್ವೈಟ್ ಮಾಡ್ತೀನಿ. ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಹರೀಶ್ ಶೆಟ್ಟಿ ಅವರಿಗೆ, ಎಲ್ಲ ನೀರನ್ನ ಮಾಡೋದು CM-ಗೆ DC ಬಾಟಲ್ ತುಂಬಿಕೊಂಡು CM-ಗೆ ಇಲ್ಲ ನೋಡಿ, ಸಂದೀಪ್ ಅಣ್ಣ ಆಗ್ಬೋದು, ಹರೀಶ್ ಅಣ್ಣ ಆಗ್ಬೋದು, ಅವರು ಜನಪರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗಿರೋ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಹೇಳೋದು ಬನ್ನಿ ಎಲ್ಲ ಒಂದು ನಿಯೋಗ ಆಗಿ ಮುಖ್ಯಮಂತ್ರಿಗಳು ಮನವೊಲಿಸೋಣ. ದಯವಿಟ್ಟು ನಾನು ಒಂದು ದೊಡ್ಡ ಪಾಲಿಸಿ ಡಿಸಿಷನ್ ತಗೊಳ್ಳೋಷ್ಟು ಸರಿ ತೀರ್ಮಾನ ತಗೋಬೇಕಾಗಿರೋದು ಮುಖ್ಯಮಂತ್ರಿಗಳು. ನಾನು ಶಾಸಕನಾಗಿ ನಾನು ವಿರೋಧಿಸಿದ್ರೆ ನಾನು ತಪ್ಪಿದೆ. ನಾನು ಪರ ಇದ್ದೀನಿ, ಇವ್ರೆಲ್ಲರನ್ನೂ ವಿಶ್ವಾಸ ತಗೊತೀನಿ, ಮುಖ್ಯಮಂತ್ರಿಗಳು ಮನವೊಲಿಸೋ ಪ್ರಯತ್ನ ಪಡ್ತೀನಿ. ಆಂಬುಲೆನ್ಸ್ನ ಕುರಿತು ಕೂಡ ಹೇಳಿದ್ರು ಅವರು. ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಬರಬೇಕಾದ ಹಣವನ್ನು ತರಲು ನಾನು ಒಬ್ಬನೇ ಅಲ್ಲ, ಸ್ಥಳೀಯ ನಾಯಕರು ಮತ್ತು ಪ್ರತಿಪಕ್ಷದವರ ಜೊತೆಯಲ್ಲೂ ಸೇರಿ ಸರ್ಕಾರದ ಮುಂದೆ ಹೋರಾಟ ಮಾಡ್ತೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕಾದ ಎಲ್ಲ ಸೌಲಭ್ಯಗಳನ್ನು ತರೋದೇ ನನ್ನ ಗುರಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ SSLC ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿದ ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತುಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಚಿಕ್ಕಬಳ್ಳಾಪುರದಿಂದ ಸುಮನ್ ಟಿವಿ.